ಭಾರತದ ಎರಡನೆಯ ಅತಿ ದೊಡ್ಡ ಹೌಸಿಂಗ್ ಫೈನಾನ್ಸ್ ಕಂಪನಿ ಆಗಿರತಕ್ಕಂಥ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ IPO 9ನೇ ತಾರೀಕಿಂದ 11ನೇ ತಾರೀಕಿನವರೆಗೂ ಬಿಡ್ ಡೇಟ್ ಓಪನ್ ಇರುತ್ತೆ. ಆಸ್ ಆಫ್ ಫೈನಾನ್ಷಿಯಲ್ 2024 ಪ್ರಕಾರ 7,617 ಕೋಟಿಗಳಷ್ಟು ರೆವಿನ್ಯೂ ಜೊತೆಗೆ ಪ್ರಾಫಿಟಬಲ್ ಕಂಪನಿ ಇದು 1,731 ಕೋಟಿಗಳಷ್ಟು ಲಾಭವನ್ನು ಗಳಿಸಿದೆ ರೀಸೆಂಟ್ ದಿನಗಳಲ್ಲಿ. ನೀವು ಗಮನಿಸ್ತಾ ಇರಬಹುದು, ಇದರ ಜೊತೆಗಿರತಕ್ಕಂಥ ಕಂಪನೀಸ್ಗಳ ಕಂಪ್ಯಾರಿಸನ್ ನಾವು ತೋರಿಸ್ತಾ ಇದೀವಿ. ಲೀಸ್ಟ್ NPA ನ ಈ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ರಿಸ್ಕ್ ವೈಸ್ ನೋಡ್ತೀವಿ ಅಂತಂದ್ರೆ ಬರೀ 5 ಸ್ಟೇಟ್ಸ್ ಗಳಲ್ಲಿ ಇವರ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಬರ್ತಾ ಇರತಕ್ಕಂಥದ್ದು. ಇನ್ಫ್ಯಾಕ್ಟ್ 32% ಇವರು ಬಿಸ್ನೆಸ್ ಬರ್ತಾ ಇರತಕ್ಕಂಥದ್ದು ಮಹಾರಾಷ್ಟ್ರದಿಂದ. ಸೊ ಜಿಯೋಗ್ರಫಿಕಲಿ ನೋಡ್ತೀವಿ ಅಂತಂದ್ರೆ ಕಾನ್ಸಂಟ್ರೇಷನ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು. IPO ಟೋಟಲ್ ಇಶ್ಯೂ ಸೈಜ್ ಬಂದು 6,560 ಕೋಟಿಗಳಷ್ಟು ಆಗಿರುತ್ತೆ. 3,560 ಕೋಟಿಗಳಷ್ಟು ಫ್ರೆಶ್ ಇಶ್ಯೂಸ್ ಆಗಿರುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಬಿಡಿಂಗ್ ವಿಂಡೋ 9 ರಿಂದ 11ನೇ ತಾರೀಕಿನವರೆಗೂ ಓಪನ್ ಇರುತ್ತೆ. ನೀವು ಬಿಡ್ ಮಾಡಬಹುದು. ಪ್ರೈಸ್ ಬ್ಯಾಂಡ್ ಬಂದು 66 ರಿಂದ 70 ಒಳಗಡೆ ಹೋಗ್ತಾ ಇದೆ. ಸೊ 214 ಮಿನಿಮಮ್ ಶೇರ್ಸ್ ಗಳನ್ನು ನೀವು ಬೈ ಮಾಡಬೇಕು. ನಿಮ್ಮ ಅನಿಸಿಕೆಗಳೇನು IPO ಸಂಬಂಧಪಟ್ಟ ಹಾಗೆ ಕಮೆಂಟ್ ಮೂಲಕ ತಿಳಿಸಿ.